ओम गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम श्री गुरुभ्यो नमः। परम गुरुभ्यो नमः। परमेष्टि गुरुभ्यो नमः। सद्गुरुवे नमः। जगद्गुरुवे नमः। कुलदेवताभ्यो नमः। ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಜುಲೈ 2026 ತಿಂಗಳ ಭವಿಷ್ಯ. ಕರ್ಕಾಟಕ ರಾಶಿನೂ ಅಂತಾರೆ, ಕಟಕ ರಾಶಿ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 29 ಜುಲೈ 2026 ಬುಧವಾರ ದಿವಸ ಗುರು ಪೌರ್ಣಮಿ. ಜಾತಕದಲ್ಲಿ ನಿಮ್ಮ ಜಾತಕ ನಂಗೆ ಗೊತ್ತಿಲ್ಲ, ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ಗುರುವಿನ ಬಲ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅಂದರೆ ಗುರು ಪೌರ್ಣಮಿ ದಿನ ವಿಶೇಷವಾಗಿ ಗುರುಗಳ ಸೇವೆಯನ್ನು ಮಾಡಿ. ಈ ತಿಂಗಳಲ್ಲಿ 17/7/2026 ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ತರ್ಪಣ ಬಿಡಬೇಕಾಗಿರೋರು ಮಧ್ಯಾಹ್ನ ಅಂದರೆ ಬೆಳಿಗ್ಗೆ ಹಗಲು 11:45 AM ಬೆಳಿಗ್ಗೆ ತರ್ಪಣ, ಅದಾದ ನಂತರ ತರ್ಪಣವನ್ನು ನೀವು ಬಿಡಬಹುದು. ಈ ತಿಂಗಳಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ. 4/7/2026 ನಿಮ್ಮ ಜನ್ಮ ರಾಶಿಯಾದಂತಹ ಕರ್ಕಾಟಕ ರಾಶಿಯಿಂದ ಶುಕ್ರ ಸಿಂಹ ರಾಶಿಗೆ ಸಂಚಾರ. 7/7/2026 ಮಿಥುನ ರಾಶಿಯಲ್ಲಿರುವಂತಹ ಬುಧ ವಕ್ರಿಯಾಗ್ತಾನೆ. 17/7/2026 ಮಿಥುನ ರಾಶಿಯಲ್ಲಿರುವಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಇದರ ಪ್ರಭಾವ ಕರ್ಕಾಟಕ ರಾಶಿ ಜಾತಕರ ಮೇಲೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈಗ ನಿಮ್ಮ ಜನ್ಮ ಗುರು ಬೇರೆ ಸಂಚಾರ ಆಗ್ತಾ, ಸೂರ್ಯ ದ್ವಿತೀಯಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೇನಾಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್. ಯಾರಿಗೆ? ತಂದೆಗೆ. ವ್ಯಯಾಧಿಪತಿಯಾದಂಥ ಬುಧ ವಕ್ರಿ ಆಗ್ಬಿಡ್ತಾನೆ ಅಂದ್ರೆ ತುಂಬಾ ಪವರ್ಫುಲ್ ಆಗ್ತಾನೆ. ಅದು ಯಾವ ಭಾವದಲ್ಲಿದ್ದಾನೆ? ವ್ಯಯ ಭಾವದಲ್ಲಿದ್ದಾನೆ. 12ನೇ ಮನೆ ಬುಧ ಅಂದ್ರೆ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 3ನೇ ಮನೆ ಅಧಿಪತಿ. 12ನೇ ಮನೆ ಅಧಿಪತಿ. ನಿಮ್ದೇನಾಗುತ್ತೆ, ಹಣ ಯಾವ್ದನ್ನ ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಾ, ನೀವೇನೋ ಮಾಡ್ಬಿಟ್ರೆ ಅದು ಪಬ್ಲಿಷ್ ಆದ್ರೂ ಕೂಡ ಒಳ್ಳೆ ರೆಕಗ್ನೈಸ್ ಆಗಲ್ಲ, ಚೆನ್ನಾಗಿ ಸೇಲ್ ಆಗಲ್ಲ. ಆಮೇಲೆ ಯಾರ್ಯಾರು ಕಾಮಿಡಿ ಮಾಡ್ತೀರಿ, ರೀಲ್ಸ್ ಮಾಡ್ತೀರಿ, ಅವಾಗ ನಿಮ್ದು ವಿಡಿಯೋಗಳು ಚೆನ್ನಾಗಿ ಓಡದೇ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಅದರಿಂದ ತೊಂದರೆಗಳನ್ನ ಅನುಭವಿಸ್ತೀರಿ. ನಿಮ್ಮ ಮಾವ ಇದ್ರೆ ಅವ್ರಿಗೋಸ್ಕರ ಹಣ ಖರ್ಚಾಗುವಂಥದ್ದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಬಾಯ್ ಫ್ರೆಂಡ್ಗೋಸ್ಕರ ಹಣ ವ್ಯಯ ಆಗುವಂಥದ್ದು. ನೀವು ಸ್ತ್ರೀ ಜಾತಕರಾಗಿದ್ರೆ, ಅದೇ ಪುರುಷ ಜಾತಕರಾಗಿದ್ರೆ ಗರ್ಲ್ ಫ್ರೆಂಡ್ಗೋಸ್ಕರ ಹಣ ಅನ್ನೋದು ಖರ್ಚಾಗುವಂಥದ್ದು, ಅಕೌಂಟೆಂಟ್ಗೆ ಖರ್ಚಾಗುವಂಥದ್ದು, ಅಥವಾ ಜನಗಳಿಗಾಗಿ ನೀವು ಹಣ, ಸಂಬಂಧಿಕರಾಗಿ ಹಣವನ್ನು ವ್ಯಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಥವಾ ನಿಮ್ಮ ಚಿಕ್ಕ ಸಹೋದರ ಇದ್ರೆ ನಿಮ್ಮ ಕಾರ್ ಓಡ್ಸಕ್ಕೋ ಗಾಡಿ ಓಡ್ಸಕ್ಕೋ ಕೊಟ್ಟಾಗ ಮೊಬೈಲ್ ಬೀಳಿಸ್ಬಿಟ್ರೆ, ಕಾರ್ ಆಕ್ಸಿಡೆಂಟ್ ಮಾಡಿಬಿಟ್ರೆ ಅದರ ಖರ್ಚು ನಿಮ್ಮ ತಲೆ ಮೇಲೆ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೆ ನಿಮ್ದು ಯಾವುದೇ ಒಂದು ವಸ್ತುಗಳನ್ನ ಈ ತಿಂಗಳು ಸ್ವಲ್ಪ ಚಿಕ್ಕ ಸಹೋದರಿಯರಿಗೆ ಕೊಡಬಾರ್ದು ಅಂತ ಹೇಳಲ್ಲ, ನಿಮ್ಮೆಲ್ಲರಿಗೂ ಕೂಡ ಪ್ರೀತಿ ಇರುತ್ತೆ. ಏನಾದರೂ ಅನಾಹುತಗಳು ಮಾಡಿದಾಗ ಹಣ ವ್ಯಯ ಆಗೋದ್ರಿಂದ ಕೊಡಬೇಕಾದ್ರೆ ಯೋಚನೆ ಮಾಡಿ ವಾಹನಗಳನ್ನ ಕೊಡಬೇಕಾಗತ್ತೆ. ಹುಷಾರು ಅನ್ನುವಂತಹ ವಿಚಾರ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಕಣ್ಣುಗಳಿಗೆ ಏನಾದರೂ ತೊಂದರೆಗಳಾಗ್ಬೋದು. ತಲೆಯಲ್ಲಿರುವಂತಹ ಕೂದಲುಗಳು ಉದುರುವಂತಹ ಸಾಧ್ಯತೆಗಳಿದೆ. ಹೆಚ್ಚು ಆಲೋಚನೆಗಳನ್ನ, ನಿಮ್ಮ ಥಾಟ್ಸ್ನ ನೀವೇನ್ ಮಾಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಮನಸ್ಸಿನಲ್ಲಿ ಏನೇನೋ ನಡೆಯೋದನ್ನೆಲ್ಲ ನೀವು ಯೋಚನೆ ಮಾಡಬಾರ್ದು. ಹೆಚ್ಚು ಆರೋಗ್ಯಂ ಪ್ರದದಾತುನೋ ದಿನಕರಹ ಅಂತೀವಿ, ಸೂರ್ಯನಿಗೆ ಆರೋಗ್ಯವನ್ನು ಕೊಡು ಅಂತೀವಿ ಅಲ್ವಾ? ಯಾಕಂದ್ರೆ ಇಡೀ ಜೀವಕೋಟಿಗಳಿಗೆ ಆರೋಗ್ಯವನ್ನು ಕೊಡುವಂತವನು ಸೂರ್ಯನೇ ಇಲ್ಲ ಅಂದ್ರೆ ಯಾರು ನಾವು ಬದುಕಗೆ ಸಾಧ್ಯ ಇಲ್ಲ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಉತ್ತಮವಾದ ಆರೋಗ್ಯ ಇಟ್ಕೊಳ್ಳೋದು ಬಹಳ ಪ್ರಾಮುಖ್ಯತೆ. ಆದ್ದರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕಟಕ ರಾಶಿ ಜಾತಕರು ಕೊಡಬೇಕಾಗತ್ತೆ. ಶುಕ್ರ ಮತ್ತು ಕೇತು, ಹಣ ನಿಮಗೆ ಬರಬೇಕು, ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀರಾ, ಸ್ವಲ್ಪ ಬಡ್ಡಿ, ಸ್ವಲ್ಪ ಹಣ ನಿಮಗೆ ತಂದುಕೊಡುವಂತಹ ಸಾಧ್ಯತೆ ಇದೆ. ನಿಮಗೆ ಶುಕ್ರ ಲಾಭಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ನೇಹಿತರಿಂದ ಏನಾದರೂ ಹಣ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್ ಇದ್ರೆ ಅನುಕೂಲ ಆಗುತ್ತೆ. ಅಣ್ಣ ಅಕ್ಕ ಅವರಿಂದ ಅನುಕೂಲ ಆಗುತ್ತೆ. ಅದೇ ಚಿಕ್ಕ ಸಹೋದರಿಯರಿಂದ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮಾತು ಬಹಳ ಮಧುರವಾಗಿರುತ್ತೆ. ಎಲ್ಲರನ್ನು ಆಕರ್ಷಣೆ ಆಗುವಂತೆ ಒಂದೇ ತರ ಮಾತಾಡಲ್ಲ, ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡುವಂತ ಶಕ್ತಿ ನಿಮಗೆ ಈ ತಿಂಗಳಲ್ಲಿ ಗ್ರಹಗಳು ಪ್ರಾಪ್ತಿಯನ್ನ ಮಾಡಿಸ್ತಾರೆ.
ಪ್ರಿಯ ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಹಳ ಎಚ್ಚರವಾಗಿರಬೇಕು. ಜ್ಞಾನ ಮತ್ತು ಬುದ್ಧಿ ಎರಡೂ ಕೂಡ ಸಮತೋಲನವಾಗಿ ಇರಲ್ಲ. ಲೇಜಿನೆಸ್ ಬರುವಂಥದ್ದು, ಓದಕ್ಕೆ ಆಸಕ್ತಿ ಇಲ್ದಂಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪರಿಹಾರ: ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಈ ತಿಂಗಳು ಮರಿಬೇಡಿ. ನಿಮಗೆಲ್ಲ ನಿಮ್ಮ ಮನೋಕಾಮನೆಗಳೆಲ್ಲ ದೇವರು ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಯಾರ್ಯಾರು ವಿಡಿಯೋ ಲೈಕ್ ಮಾಡ್ತಾ ಇದ್ದೀರಿ, ಶೇರ್ ಮಾಡ್ತಾ ಇದ್ದೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.